ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಾದಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ. ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನನ್ನ ದಿನ ಈ ರೀತಿ ಶುರುವಾಯಿತು. ನಿನ್ನೆ ರಂಗೋಲಿಗೆ ಬಣ್ಣ ಎಲ್ಲ ತುಂಬಿ ರೆಡಿ ಮಾಡಿದ್ದೆ. ಆ್ಯಂಡ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೆಳಗ್ಗೆ ಎದ್ದು ಪಾಪುಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾದ ಟೆಂಪಲ್ ಹೋಗೋಣ ಅಂತ. ಒಂದು ಪಾಪುದು ಟ್ವಿನಿಂಗ್ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಎಳ್ಳು ಬೆಲ್ಲ ಇಟ್ಟು ನಮ್ಮ ಯಜಮಾನ್ರ ಜೊತೆ ದೇವಸ್ಥಾನಕ್ಕೆ ಹೊರಟೆ. ಅಷ್ಟೊತ್ತಿಗಾಗಲೇ ನನ್ನ ತಮ್ಮ ದನ ಕರುಗಳಿಗೆ ಏನೇನು ಬೇಕು ಅದನ್ನು ಮಾಡ್ತಾ ಇದ್ದ. ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ದೇವರಿಗೆ ಹಾರ ತೊಗೊಂಡ್ವಿ. ಇವತ್ತು ನಾವು ಪೇಟೆ ಬೀದಿಲಿ ಹೋದ್ವಿ. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ರೋಡಲ್ಲಿ ಎಲ್ಲ ಕಡೆ ದನಗಳಿಗೆ ಅಲಂಕಾರ ಮಾಡುವಂಥ ವಸ್ತುಗಳೇ ಕಾಣಿಸ್ತಾ ಇದ್ವು. ತುಂಬಾ ಖುಷಿ ಆಯಿತು. ಅದಕ್ಕೆ ತೋರಿಸೋಣ ಅಂತ ಹೇಳಿ ನಾನು ವೀಡಿಯೋನ ಮಾಡಿಕೊಂಡೆ. ಸಂಕ್ರಾಂತಿ ಹಬ್ಬದ ಆಚರಣೆ ನಮ್ಮ ಮನೇಲಿ ಹೇಗಿರುತ್ತೆ ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಎದ್ದು ಸ್ನಾನಗಿನ ಮಾಡಿ ದೇವ್ರ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಡೋ ಪ್ರಸಾದನ ತಗೊಬಂದು ಎಳ್ಳು ಬೀರಿ ಒಂದು 3 ಗಂಟೆ 4 ಗಂಟೆ ನಂತರ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೆ ದನ ಬಂದೇ ಬರುತ್ತೆ, ಇದ್ದೇ ಇರುತ್ತೆ. ದನಗಳಿಗೆ ಅಲಂಕಾರ ಮಾಡಿ ಕಿಚಾಯಿಸೋದಕ್ಕೆ ಕರ್ಕೊಂಡು ಹೋಗಿ ಕಿಚಾಯಿಸ್ಕೊಂಡು ಬಂದು ದನಗಳಿಗೆ ಪೂಜೆ ಮಾಡಿ ದೃಷ್ಟಿ ತೆಗೆದು ಅದಕ್ಕೆ ತಿನ್ನೋಕ್ಕೇನಾದರೂ ಕೊಟ್ಟು ಹಬ್ಬನ ಮುಗಿಸ್ತೀವಿ. ನಮ್ಮ ಮನೆಯ ಆಚರಣೆ ಈ ರೀತಿ ಇರುತ್ತೆ. ನೀವೆಲ್ಲ ಯಾವ ರೀತಿ ಹಬ್ಬ ಮಾಡ್ತೀರಾ? ನಿಮ್ಮ ಮನೇಲೂ ಇದೇ ಆಚರಣೆ ಇರುತ್ತಾ ಹೇಗೆ ಅಂತ ಕಮೆಂಟ್ ಮಾಡಿ. ನಾವು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡೆದಿದ್ದಾಯಿತು. ಸಿಂಪಲಾಗಿ ವೀಡಿಯೋ ಮಾಡಿಕೊಂಡೆ. ಬೈತಾರೆ ಅಂತ ಹೇಳಿ, ಹಬ್ಬದ ದಿನ ಅಲ್ವಾ ಸುಮ್ಮನೆ ಯಾಕೆ ಬೈಸ್ಕೋಬೇಕು ಅಂತ ಹೇಳಿ ದರ್ಶನ ಎಲ್ಲ ಆಗಾದ್ಮೇಲೆ ಕೂತ್ಕೊಂಡ್ವಿ. ನನ್ನ ಮಗಳು ಅಳ್ತಾ ಇದ್ಲು. ಯಾಕೆ ಹೇಳೋದು ಸಂಕ್ರಾಂತಿ ಹಬ್ಬದ ದಿನ ಕಂಪ್ಲೀಟ್ ಅಟ್ಮಾಸ್ಫಿಯರೇ ಚೇಂಜ್ ಇರುತ್ತೆ. ಇಲ್ಲಿ ಡ್ಯಾನ್ಸ್ ಮಾಡ್ತಾವಳೆ ನನ್ನ ಮಗಳು. ನಾನು ಮತ್ತು ನನ್ನ ಮಗಳು ಒಂದೇ ಥರ ಡ್ರೆಸ್ ಹೊಲ್ಸ್ಕೊಂಡು ಹಾಕ್ಕೊಂಡಿದ್ವಿ. ಅವಳು ಕೈ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ರೆ ನನ್ನ ಜೆರಾಕ್ಸ್ ಕಾಪಿ ಒಂಥರ. ಇಬ್ಬರು ಸೇಮ್ ಟು ಸೇಮ್ ಅನ್ನೋ ಫೀಲ್ ಆಗ್ತಾಯಿತ್ತು. ನಮ್ಮ ಔಟ್ಫಿಟ್ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ ಆಯಿತಾ. ದೇವಸ್ಥಾನದಿಂದ ಹೊರಟು ಬಂದ್ವಿ. ಇನ್ನು ಸ್ವಲ್ಪ ಸಂಕ್ರಾಂತಿ ಹಬ್ಬದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಂಕ್ರಾಂತಿ ಹಬ್ಬದ ಮಹತ್ವ ಏನಂದರೆ ಸೂರ್ಯನ ಉತ್ತರಾಯಣ ಪಥದ ಆರಂಭ, ಕೃಷಿ ಸಮೃದ್ಧಿಯ ಸಂಕೇತ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ, ಹೊಸ ಆರಂಭಗಳಿಗೆ ನಾಂದಿ ಮತ್ತು ಕುಟುಂಬದ ಬಾಂಧವ್ಯದ ಆಚರಣೆಯಲ್ಲಿದೆ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚಿಕೆ, ಗಂಗಾ ಸ್ನಾನ ಮತ್ತು ದಾನಗಳ ಮೂಲಕ ಸಂತೋಷ, ಆರೋಗ್ಯ, ಸಮೃದ್ಧಿಯನ್ನು ಈ ಹಬ್ಬ ಸಾರುತ್ತೆ ಅಂತ ಹೇಳ್ಬೋದು. ಮನೇಲಿ ನಾನು ಬರೋಷ್ಟರೊಳಗೆ ಅಮ್ಮ ಎಳ್ಬಿರೋದಕ್ಕೆಲ್ಲನೂ ರೆಡಿ ಮಾಡಿದರು. ಆ ದೇವಸ್ಥಾನಕ್ಕೆ ಆ ಡ್ರೆಸ್ಸಲ್ಲಿ ಹೋಗಿದ್ದೆ. ಎಳ್ಬಿರೋದಕ್ಕೆ ನಾನು ನನ್ನ ಮಗಳು ಇದಕ್ಕೂ ಸೇಮ್ ಡ್ರೆಸ್ ತೊಗೊಂಡಿದ್ವಿ. ಹಾಕ್ಕೊಂಡು ರೆಡಿ ಆದೆ. ಅಪ್ಪನ ಹತ್ರ ಕೂತ್ಕೊಂಡು ಜಾಸ್ತಿ ಮುದ್ದು ಮಾಡ್ಕೋತಾ ಇದ್ಲು. ಅವಳು ನೋಡಿ ನನಗೆ ಜಲಸ್ ಆಯಿತು. ಇನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹೇಳೋದಾದರೆ ಸಂಕ್ರಾಂತಿ ಹಬ್ಬದ್ದು ಉತ್ತರಾಯಣದ ಆರಂಭ ಅಂತಲೇ ಹೇಳ್ಬೋದು. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಇದು ಮಂಗಳಕರವಾದ ಉತ್ತರಾಯಣ ಕಾಲದ ಆರಂಭ. ಇದನ್ನು ದೇವತೆಗಳ ಕಾಲ ಅಂತಲೂ ಪರಿಗಣಿಸಲಾಗುತ್ತೆ. ಇಬ್ಬರು ರೆಡಿಯಾದ್ವಿ ಹೇಳ್ಬಿರೋದಕ್ಕೆ. ಇಬ್ಬರು ಸೇಮ್ ಡ್ರೆಸ್ ಹಾಕ್ಕೊಂಡಿದ್ವಿ. ಫಸ್ಟು ನಮ್ಮ ಊರಿಗೆ, ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ನಮ್ಮ ರಿಲೇಟಿವ್ಸ್ಗೆಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಇವಳು ಗಾಡೀಲಿ ಹೋಗ್ತಾನೆ ತಾಚ್ಕೊಂಡ್ಬಿಟ್ಲು. ಆಗಲೇ ಊರಿಗೆ ಹೋಗಿ ಅಲ್ಲಿ ಕೊಟ್ಟು ಮುಗಿಸಿ ಬಂದು ಆಮೇಲೆ ನಮ್ಮೂರಲ್ಲಿ ಬೀರೋಣ ಅಂತ ಹೇಳಿ ಊರಿ ಕಡೆ ಹೊರಟ್ವಿ. ಫಸ್ಟು ಹೋಗಿದ್ದು ಅನನ್ಯ ಅವ್ರ ಮನೆಗೆ, ಅಂದರೆ ನನ್ನ ಹಸ್ಬೆಂಡ್ ಅಣ್ಣನ ಮನೆಗೆ, ನನಗೆ ಸೋದರ ಮಾವನ ಮನೆಗೆ ಹೋದ್ವಿ. ಅಲ್ಲಿ ಪಾಪು ಬಂಗಾರಿ ನಮ್ಮ ಅತ್ತೆಗೆ ಎಳ್ಬೀರಿದ್ಲು. ಖುಷಿ ಆಯಿತು. ಕ್ಯೂಟಾಗಿ ಬೇಡ ಅಂದೇ ಎಲ್ಲ ಕಡೆ ಅವಳೇ ತಟ್ಟೆ ಇಟ್ಕೊಂಡ್ಲು. ಅಲ್ಲಿ ಒಂದು 7-8 ಮನೆ ಇತ್ತು. ಎಲ್ಲರ ಮನೆಗೂ ಹೋಗಿ ಕೊಟ್ಟು ಬಂದ್ವಿ. ಅಜ್ಜಿ ಮನೆಯೇ ಜಾಸ್ತಿ, ಅತ್ತೆ ಮನೆ, ಹಿಂಗೆ ಎಲ್ಲರ ಮನೆಗೂ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಹಾಗೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ನನ್ನಿನ ಜೊತೆ ಫೋಟೋ ತೊಗೊಂಡೆ, ಅವಳು ಪಾಪು ಜೊತೆ ತೊಗೊಂಡ್ಲು, ಮಾನಿನ ಜೊತೆ ಫೋಟೋ ತೊಗೊಂಡೆ, ಆಮೇಲೆ ನನ್ನ ನಾದಿನಿ ಕೀರ್ತನನ ಜೊತೆ ಫೋಟೋ ತೊಗೊಂಡೆ. ಹಬ್ಬ ಅಂದಮೇಲೆ ರೆಡಿ ಆದಮೇಲೆ ನಾವು ಫೋಟೋ ತೊಗೊಳ್ದೇ ಇರ್ತೀವ. ಇಲ್ಲಿ ಫೋಟೋ ಎಲ್ಲನೂ ತೊಗೊಂಡು ನೆಕ್ಸ್ಟು ನಾವು ಊರ ಕಡೆ ಬಂದ್ವಿ. ಊರಲ್ಲಿ ಕೊಡೋಣ ಅಂತ ಹೇಳಿ. ಇವಾಗ ನೋಡ್ತಿರೋದು ಲಾಲಿತ್ಯ ಅಂತ, ನನ್ನ ಮಗಳಿಗೆ ಸಿಸ್ಟರ್ ಆಗಬೇಕು. ಎಲ್ಲರ ಜೊತೆಗೂ ಇವತ್ತೊಂದು ರೌಂಡ್ ಅಪ್ ಫೋಟೋನೇ ತೊಗೊಂಡ್ವಿ ಅಂತ ಹೇಳ್ಬೋದು. ನೆಕ್ಸ್ಟು ಊರಿಗೆ ಬಂದು ಊರಲ್ಲಿ ಎಳ್ಬಿರೋದಕ್ಕೆ ಶುರು ಮಾಡಿದೆ. ಇಲ್ಲೂ ಸುಮಾರು ಮನೆಗಳಿದ್ವು. ಬೇಗ ಮುಗಿಸಿದ್ರೆ ದನಗಳ ಅಲಂಕಾರ ಮಾಡೋದು ನೋಡ್ಬೋದು ಅಂತ ಹೇಳಿ ಬೇಗನೆ ಹೊರಟ್ವಿ. ಬಿದ್ದುಬಿಟ್ರೆ
ನಮ್ಮ ಅಜ್ಜಿಗೆ ಹೇಳ್ಕೊಡ್ತಾ ಇದ್ಲು, ಅದೆಲ್ಲ ಕ್ಯೂಟ್ ಆಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ. ಇನ್ನು ಈ ಹಬ್ಬದಲ್ಲಿ ಸೂರ್ಯ ಆರಾಧನೆ, ಸೂರ್ಯ ದೇವನಿಗೆ ಮೀಸಲಾದ ಈ ಹಬ್ಬವು ಉತ್ತಮ ಆರೋಗ್ಯ, ಚೈತನ್ಯ ಮತ್ತು ಸಮೃದ್ಧಿಯನ್ನು ತರುತ್ತೆ. ಪವಿತ್ರ ಸ್ಥಾನ, ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆಯುತ್ತವೆ ಅನ್ನೋ ನಂಬಿಕೆ ಕೂಡ ಇದೆ. ಪುರಾಣ ಕಥೆ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಇವಾಗ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸೂರ್ಯ ಮತ್ತು ಶನಿದೇವನ ಮಿಲನದ ದಿನ, ಸಂಕ್ರಾಂತಿ ದೇವಿ ಸಂಕಾಸುರನನ್ನು ಸಂಹರಿಸಿದ ದಿನ ಅಂತಲೂ ಕೂಡ ನಂಬಲಾಗಿದೆ. ಇವ್ರು ನೋಡಿ ಕ್ಯೂಟ್ ಸಿಸ್ಟರ್ಸ್, ಇಬ್ರಿಗೂ ಒಂದು 4 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಅವಳು ಇವಳಿಗೆ ಹೇಳ್ಕೊಡ್ತಿರೋದು, ಇವಳು ಅವಳಿಗೆ ಹೇಳ್ಕೊಡ್ತಿರೋದು. ಇವಳು ಪುಟ್ಟಾಣಿ ನನ್ನ ಸೊಸೆ ಆಗಬೇಕು, ನಮ್ಮ ಅಣ್ಣನ ಮಗಳು ಇವಳು. ನನ್ನ ಮಗಳು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಹೇಳ್ಬಿರಿದ್ಲು ಎಲ್ಲ ಕಡೆ. ಬಾರೇ ಎಳ್ಬೀರಿ ಮುಗಿಸಿ ಮನೆ ಕಡೆ ಹೊರಡೋಷ್ಟೊಳಗೆ ನನ್ನ ತಮ್ಮ ಆಗಲೇ ಒಂದು ದನಕ್ಕೆ ಅಲಂಕಾರ, ಗಾಳಿಗೆ ಅಲಂಕಾರ ಮಾಡ್ತಾಯಿದ್ದ. ನಾನು ಕರೀದೆ ಮಾಡ್ತಿದ್ಯಾ ಅಂದ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ದನಗಳಿಗೆ ಹತ್ರ ಹೋಗೋಣ ಅಂತ ಹೇಳಿ ಸ್ವಲ್ಪ ತಿನ್ಕೊಂಡು ಹೊರಟೆ. ಮತ್ತು ವೈಜ್ಞಾನಿಕ ಕೃಷಿ ಮಹತ್ವ ಹೇಳೋದಾದರೆ ಸಂಕ್ರಾಂತಿ ಹಬ್ಬದ ಬಗ್ಗೆ, ಋತುಮಾನ ಬದಲಾವಣೆ, ಚಳಿಗಾಲದ ಜಡತ್ವ ಕಳೆದು ಬೆಚ್ಚಗಿನ ದಿನಗಳ ಆರಂಭ ಆಗುತ್ತೆ. ಇಷ್ಟು ದಿನ ಚಳಿಗಾಲ ಇತ್ತಲ್ವ, ಸಂಕ್ರಾಂತಿ ಹಬ್ಬದ ನಂತರ ಬೆಚ್ಚಗಿನ ದಿನಗಳ ಆರಂಭ ಆಗುತ್ತೆ. ಒಂದೊಂದೇ ಎತ್ತುಗಳನ್ನ ಆಚೆ ಕರ್ಕೊಂಡು ಹೋಗಿ ರೆಡಿ ಮಾಡೋದಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಪೌಷ್ಟಿಕಾಂಶ ಇರುವಂಥ ಎಳ್ಳು ಬೆಲ್ಲದ ಸೇವನೆಯು ದೇಹಕ್ಕೆ ಉಷ್ಣತೆ ಮತ್ತು ಪೋಷಕಾಂಶವನ್ನು ನೀಡುತ್ತದೆ ಅಂತ ಹೇಳಿ ಎಳ್ಳು ಬೆಲ್ಲನ ತಿಂದು ಹಂಚ್ತಾರೆ. ಇಲ್ಲಿ ಈ ಸಮಯದಲ್ಲಿ ಬೆಳೆಗಳ ಸಮೃದ್ಧಿ, ಇದು ಸುಗ್ಗಿ ಕಾಲ ಆಗಿದ್ದು ರೈತರ ಶ್ರಮಕ್ಕೆ ಗೌರವವನ್ನು ಸಲ್ಲಿಸುತ್ತದೆ. ನಾನು ಇನ್ನೇನು ಎಲ್ಲ ಕಡೆ ಇಟ್ಕೊಬಂದು ಕಟ್ಟಾಕಿದ್ರಲ್ವ, ದನಗಳಿಗೆ ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಬರೆಯೋದು, ಒಂದು ಸಣ್ಣ ಪುಟ್ಟ ಅಲಂಕಾರಗಳನ್ನ ನಾನು ಮಾಡ್ತೀನಿ, ನನಗೆ ತುಂಬಾ ಇಷ್ಟ. ನಾನು ಫಸ್ಟ್ ಹೇಳಿಬಿಟ್ಟಿರ್ತೀನಿ, ನಮ್ಮಪ್ಪ ಕಾಲ್ ಮಾಡಿಸ್ತು ಅಂತ ಹೇಳಿ ರೆಡಿ ಮಾಡೋದಕ್ಕೆ ಹೋದೆ. ಇದು ಮೊನ್ನೆ ಅಷ್ಟೇ ವೀಡಿಯೋ ಮಾಡಿ ಹಾಕಿದ್ನಲ್ಲ, ಹೊಸ್ದಾಗಿ ತಂದಿದ್ದಂಥ ಕರುಗಳು ತುಂಬಾ ಚೆನ್ನಾಗಿ ಸಾಧುವಾಗಿ ರೆಡಿ ಮಾಡಿಸ್ಕೊಳ್ತು. ಇನ್ನು ಸಂಕ್ರಾಂತಿ ಹಬ್ಬವು ಹಳೆಯದನ್ನು ಬಿಟ್ಟು ಹೊಸ ಆಶಯಗಳೊಂದಿಗೆ ಬದುಕನ್ನು ಪ್ರಾರಂಭಿಸಲು ಪ್ರೇರೇಪಣೆಯನ್ನು ನೀಡುತ್ತೆ. ಆಮೇಲೆ ಸೌಹಾರ್ದತೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎನ್ನೋ ಸಂದೇಶವನ್ನು ಜನರಲ್ಲಿ ಹಂಚಿ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ಎಳ್ಳು ಬೆಲ್ಲ ಹಂಚೋದ್ರಿಂದ ನಮ್ಮ ನಡುವೆ, ಅಕ್ಕಪಕ್ಕದ ಮನೆಯವ್ರ ನಡುವೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಇನ್ನು ಈ ಹಬ್ಬದಲ್ಲಿ ದಾನ ಧರ್ಮ ಮಾಡ್ತಾರೆ, ಅನ್ನ ಬಟ್ಟೆ ಧಾನ್ಯಗಳನ್ನು. ಈ ಹಬ್ಬವನ್ನು ವಿವಿಧ ಕಡೆ ವಿವಿಧ ಹೆಸರುಗಳಿಂದ ಕರೀತಾರೆ. ಕರ್ನಾಟಕದಲ್ಲಿ ಸಂಕ್ರಾಂತಿ, ತಮಿಳುನಾಡಲ್ಲಿ ಪೊಂಗಲ್, ಪಂಜಾಬಲ್ಲಿ ಲೋಹ್ರಿ, ಗುಜರಾತಲ್ಲಿ ಉತ್ತರಾಯಣ ಎಂದು ಆಚರಿಸಲಾಗುತ್ತದೆ. ನಮ್ಮ ದನಗಳಿಗೆ ಅಲಂಕಾರ ಮಾಡೋದಕ್ಕೆ ಶುರುವಾಗಿತ್ತು. ಇಲ್ಲಿ ನಮ್ಮ ಕಡೆ ನಮ್ಮ ಗ್ಯಾಂಗ್ ಏನಿದ್ರು ಚೋಟಾ ಗ್ಯಾಂಗೇ ಜಾಸ್ತಿ, ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳೇ ಜಾಸ್ತಿ. ಏನು ಕ್ರೇಜ್ ಇದೆ ಅಂತೀರ ಹಳ್ಳಿ ಕಾರ್ದು. 2 ಜೊತೆ ಮತ್ತು 1 ಒಂಟಿ ಗಾಳಿ ಇತ್ತು. ರೆಡಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಒಂದು 5:30-6 ಗಂಟೆ ಅಷ್ಟೊಳಗೆ ಕಿಚ್ಚಾಸೋಕೆ ಹೋಗಬೇಕಿತ್ತು. ಹೂವು ಎಲ್ಲ ಹಾಕಿರಲಿಲ್ಲ. ಫಸ್ಟು ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಪೌಡರ್ ಮಿಂಚು, ಆಮೇಲೆ ಮೊಕರಂಬೆ ಅಂತಾರೆ ಮೂಗತ್ರ ಹಾಕೋದಕ್ಕೆ, ಅದೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ಸ್ವಲ್ಪ ರೆಡಿನೂ ಮಾಡ್ತಾಯಿದ್ದೆ, ಮಧ್ಯೆ ನನಗೆ ರೆಡಿ ಮಾಡೋ ಕೆಲಸ ಇಲ್ದಿದ್ದಾಗ ನಾನು ವೀಡಿಯೋ ಕೂಡ ಮಾಡ್ಕೊಳ್ತಾಯಿದ್ದೆ. ನನ್ನ ಫೇವ್ರೇಟ್ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಏನು ಎತ್ತ ಅನ್ನೋದನ್ನು ಕಮೆಂಟ್ ಮಾಡಿ. ಆಮೇಲೆ ನಾವು ಆಚರಣೆ ಮಾಡಿದ್ದೀವಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಯಿತಾ. ಇನ್ನು ಸಂಕ್ರಾಂತಿ ಹಬ್ಬದ ಬಗ್ಗೆ ಪೌರಾಣಿಕ ಹಿನ್ನೆಲೆನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಪಾರ್ಟ್ 2 ಕೂಡ ಇದೆ, ಅದು ತುಂಬಾ ಚೆನ್ನಾಗಿದೆ. ದನಗಳಿಗೆ ಅಲಂಕಾರ ಮಾಡಿ ಕಿಚಾಯಿಸೋಕೆ ಹೋಗಿದ್ದು, ಅಲ್ಲಿ ನಮ್ಮ ಗಾಳಿ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಸಿಕ್ಕಾಬಟ್ಟೆ ಗಲಾಟೆ ಮಾಡಿಬಿಟ್ಟ. ಯಾಕೆ ಏನು ಎತ್ತ ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ತೀನಿ. ಸದ್ಯಕ್ಕೆ ಹಬ್ಬದ ದಿನದ್ದು ಎಳ್ಳು ಬೀರಿದ್ದು ಮತ್ತು ದನಗಳಿಗೆ ಅಲಂಕಾರ ಶುರು ಮಾಡಿದ್ದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹೈಪ್ ಪಾಯಿಂಟ್ಸ್ ಕೊಡಿ. ಹೇಳಿರೋ ಮಾಹಿತಿಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಂಕ್ರಾಂತಿ ಹಬ್ಬ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಬ್ಬಕ್ಕೆ ಏನು ಸ್ಪೆಷಲ್ ಊಟ ಮಾಡಿದ್ರಿ ಅಂತ ಹೇಳೋದು ಮರಿಬೇಡಿ, ಆಯಿತಾ. ಬಾಯ್.